ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತೊಂದು ಸಿಂಪಲ್ ಅಂದರೆ ತುಂಬ ಸಿಂಪಲ್ ಆಗಿರೋಂತಹ ಡಿಸೈನ್ ತೋರಿಸ್ತಾ ಇದ್ದೀನಿ. ಬಿಗಿನರ್ಸ್ ಅಂತೂ ತುಂಬ ಈಸಿಯಾಗಿ ಹಾಕ್ಬೋದು. ಇದಕ್ಕೆ 250 ನೀವು ಚಾರ್ಜ್ ಮಾಡ್ಬೋದು. ಮೊದಲಿಗೆ 6 ಎಳೆ ದಾರನ ನಾನು ಬಟ್ಟೆಗೆ ಲಾಕ್ ಮಾಡ್ತಾಯಿದ್ದೀನಿ. ನೀವು ಇಲ್ಲಿ 6 ಎಳೆನಾದರೂ ತೊಗೋಬೋದು. 8 ಎಳೆ ತೊಗೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. 6 ಎಳೆನೂ ಚೆನ್ನಾಗಿ ಕಾಣ್ತಾ ಇತ್ತು. 8 ಎಳೆ ತೊಗೊಳ್ಳಿ. 2 ಸರಿ ಲಾಕ್ ಆದಮೇಲೆ 1 2 3 4 ಚೈನ್ ಹಾಕ್ಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ತಾಯಿದ್ದೀನಿ. ಬಿಗಿನರ್ಸ್ ಅಂತೂ ತುಂಬ ಈಸಿಯಾಗಿ ಹಾಕೋಂಥ ಡಿಸೈನ್ ಇದು. ಮತ್ತು 2 ಲಾಕ್ ಚೈನ್ ಆದಮೇಲೆ ನೋಡಿ, ಇವಾಗ 4 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ, 2 ಚೈನ್ ಹಾಕಬೇಕು. ಚೈನ್ ಹಾಕಿಬಿಟ್ಟು ಸೂಜಿ ಮೇಲೆ 1 ಸರಿ ದಾರ ತೊಗೊಂಡು ಒಂದು 3 ಚೈನ್ ಗ್ಯಾಪ್ ಅಷ್ಟು ದೂರದಲ್ಲಿ ಕರೆಕ್ಟಾಗಿ ಕೆಳಗಡೆಗೆ, ತುಂಬ ತುದಿಗೆ ಬೇಡ, ಸ್ವಲ್ಪ ಲೆಂತಿಯಾಗಿ ಕೆಳಗಡೆಗೆ ನೋಡಿ, ಸ್ವಲ್ಪ ಡೌನಲ್ಲಿ ನೀವು ಇವಾಗ ಒಂದು ಹಾಫ್ ಡಬಲ್ ಕ್ರೋಶೆಟ್ನ ಹಾಕಬೇಕು. ಮತ್ತೆ ಸೂಜಿ ಮೇಲೆ ದಾರ ತೊಗೋಬೇಕು. ಸ್ವಲ್ಪ ಲೆಂತಿಯಾಗಿ ನೋಡಿ, ಹೇಳಿದ್ನಲ್ಲ ನಾವು, ಮೇಲೆ ಲೆಂತಿಯಾಗಿ ಎಳ್ಕೊಬೇಡಿ. ಕೆಳಗಡೆಗೆ ಸ್ವಲ್ಪ ನೋಡಿ ಉದ್ದ, ಕೆಳಗಡೆ ಸ್ವಲ್ಪ ಜಾಸ್ತಿ ಇರಬೇಕು. ದಾರ ಆ ಬಟ್ಟೆ ಮೇಲೆ ಕಾಣಬೇಕು, ಆ ಥರ ಹಾಕಬೇಕು. 2 ಹಾಫ್ ಡಬಲ್ ಕ್ರೋಶೆಟ್ ಆದಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡ್ತೀನಿ. ಬೀಡನ್ನ ಆ್ಯಡ್ ಮಾಡಿ ಲಾಕ್ ಮಾಡಿದೆ. ಲಾಕ್ ಮಾಡಿದ್ಮೇಲೆ ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡು ನೋಡಿ, ಅದೇ ಪಾಯಿಂಟಿಗೆ ಮತ್ತೆ ಹಾಫ್ ಡಬಲ್ ಕ್ರೋಶೆಟ್ನ ಹಾಕ್ತೀನಿ. 3ರಿಂದನೂ ದಾರನ ಸೂಜಿನ ಹೊರಗಡೆ ತೊಗೊಂಡು ಬರ್ತೀನಿ. ಮತ್ತೆ ಇನ್ನೊಂದು ಸರಿ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಳ್ತೀನಿ. ಅದೇ ಪಾಯಿಂಟ್ ಮೇಲೆ ಮತ್ತೆ ಹೋಗಿ ದಾರ ತಂದುಬಿಟ್ಟು ಹಾಫ್ ಡಬಲ್ ಕ್ರೋಶೆಟ್ ಮಾಡ್ತೀನಿ. ನೋಡಿ ನಿಮಗೆ ಯಾವ ಥರ ಕಾಣ್ತಾ ಇದೆ ಅಂತ ನೋಡಿ. ಲೆಂತ್ ನೋಡಿ, ಕೆಳಗಡೆಗೆ ತುಂಬ ಡೌನಾಗಿ, ಅಂದರೆ ನಾವು ಲಾಕ್ ಈ ಥರ ಮಾಡಿರ್ತೀವಲ್ಲ, ಅದಕ್ಕಿಂತ ಸ್ವಲ್ಪ ಕೆಳಗಡೆಗೆ ದಾರ ಕೆಳಗಡೆ ಏನು ಹಾಕ್ತೀವಲ್ಲ ಅದು ಹೈಲೈಟ್ ಆಗಬೇಕು. ಹಂಗಾಗಿ ಮತ್ತೆ ಒಂದು ಚೈನ್ ಹಾಕ್ತೀನಿ. ಇವಾಗ ಇದು ಒಂದು ಫುಲ್ಲು ಕಂಪ್ಲೀಟ್ ಆಯಿತು. ಒಂದು ಚೈನ್ ಹಾಕಿದ್ಮೇಲೆ ಮತ್ತೆ ಸೂಜಿ ಮೇಲೆ ದಾರ ತೊಗೋಬೇಕು. ನೋಡಿ ಅದೇ ಅಳತೆಗೆ ನೋಡಿ ಎಷ್ಟು ಡೌನಾಗಿ ನಾನು ತೊಗೊಳ್ತಾ ಇದ್ದೀನಿ, ಅಷ್ಟಕ್ಕೆ ಕೆಳಗಡೆಗೆ ಹೋಗಿ ಸೂಜಿ ತೂರಿಸಿದ ದಾರ ತಂದುಬಿಟ್ಟು, ದಾರ ಮತ್ತು ಟೈಟಾಗಿ ಎಳೆಯೋದಕ್ಕೆ ಹೋಗಬೇಡಿ, ಬಟ್ಟೆ ಸುಕ್ಕಾಗುತ್ತೆ. ಸ್ವಲ್ಪ ಸ್ಮೂತಾಗೇ ಸ್ವಲ್ಪ ದಾರನ ಜಾಸ್ತಿ ತೊಗೊಂಡು ಹಾಫ್ ಡಬಲ್ ಕ್ರೋಶೆಟ್ನ ಹಾಕಬೇಕು. ಹಾಕಿಬಿಟ್ಟು ಮತ್ತೆ ಸ್ವಲ್ಪ ದಾರ ಮೇಲೆ ಎತ್ಕೋಬೇಕು. ಒಂದು ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡಬೇಕು. ಜಸ್ಟ್ ಲಾಕ್ ಮಾಡಬೇಕು. ಮತ್ತೆ ಸೂಜಿ ಮೇಲೆ ದಾರ ತೊಗೋಬೇಕು. ಅದೇ ಪಾಯಿಂಟಿಗೆ ಮತ್ತೆ ಹಾಫ್ ಡಬಲ್ ಕ್ರೋಶೆಟ್ನ ಹಾಕಬೇಕು. ಮತ್ತೆ ಸೂಜಿ ಮೇಲೆ ಒಂದು ಸರಿ ದಾರ ತೊಗೋಬೇಕು. ಮತ್ತೆ ಹಾಗೇ ಹಾಫ್ ಡಬಲ್ ಕ್ರೋಶೆಟ್ನ ಹಾಕಬೇಕು. ನೋಡಿ ತುಂಬ ಈಸಿಯಾಗಿದೆ, ಏನು ಕಷ್ಟಪಡೋ ಅಂಥದ್ದೆಲ್ಲ. ಜಸ್ಟ್ ಹಾಫ್ ಡಬಲ್ ಕ್ರೋಶೆಟ್ಗಳನ್ನ ಹಾಕ್ಕೊಂಡು ಹೋಗೋದು. ಒಂದು ಬೀಡನ್ನ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡ್ಕೊಂಡಾದ್ಮೇಲೆ ನೋಡಿ 2 ಹಾಫ್ ಡಬಲ್ ಕ್ರೋಶೆಟ್ ಆದಮೇಲೆ ಒಂದು ಚೈನ್ ಹಾಕಿ, ಸ್ವಲ್ಪ ಗ್ಯಾಪ್ ಇರಲಿ ಅಂದ್ಬಿಟ್ಟು ನೋಡಿ ವಿ ಶೇಪ್ನಲ್ಲಿ ನಿಮಗೆ ಗೊತ್ತಾಗುತ್ತೆ. ಒಂದು ಆ ಕಣ್ಣು ಅಂದಾಜು ಮೇಲೆ ನೀವು ಇದನ್ನು ಕರೆಕ್ಟಾಗಿ ನೀವು ಹಾಕ್ಕೊಂಡು ಹೋಗ್ಬಿಟ್ರೆ ಒಂದು 3/4 ಗಂಟೆಯಲ್ಲಿ ಹಾಕ್ಬೋದು. ಆರಾಮಾಗಿ ಡಿಸೈನ್ನ ಹಾಕ್ಬಿಟ್ಟು ಕುಚ್ಚನ್ನು ಸಹ ಕಟ್ಟಿ ಕೊಡ್ಬೋದು. ಇದಕ್ಕೆ ನೀವು ಒಂದು 5 ಬೀಡ್ಸ್ ಹಾಕಿದ ಮೇಲೆ ಕುಚ್ಚು ಕಟ್ಟಿ, ಇಲ್ಲಾಂದರೆ 4 ಬೀಡ್ಸ್ ಹಾಕಿದ ಮೇಲೆ ಕುಚ್ಚು ಕಟ್ಟಿ ಆ ಥರ ಮಾಡ್ಕೋಬೋದು. ಹತ್ರ ಬೇಕು ಅಂದರೆ 3ರಿಂದ ಕುಚ್ಚು ಕಟ್ಕೋಬೋದು. ತೀರಾ ಹತ್ರದಲ್ಲಿ ಬೇಡ, ಒಂದು 3 ಬೀಡ್ಸ್ ಆದಮೇಲೆ ಕುಚ್ಚು ಕಟ್ಬೋದು, ಅಥವಾ 5 4 ಇಷ್ಟು ಗ್ಯಾಪ್ನಲ್ಲಿ ನಾನು 5 ಬೀಡ್ಸಿಗೆ ಒಂದು ಕುಚ್ಚು ಕಟ್ಟಿ ತೋರಿಸಿದ್ದೀನಿ. ನೋಡಿ ಎಷ್ಟು ಈಸಿಯಾಗಿದೆ. ಒಂದು ಚೈನ್ ಹಾಕಬೇಕು, ಸೂಜಿ ಮೇಲೆ ಒಂದು ಸರಿ ದಾರ ತೊಗೋಬೇಕು. ನಿಮಗಿಲ್ಲಿ ಕೆಳಗಡೆ ಏನಾದರೂ ಕನ್ಫ್ಯೂಸ್ ಆಯಿತು, ಒಂದೇ ಅಳತೆಗೆ ಬರಲಿಲ್ಲ ಅಂದರೆ ಜಸ್ಟ್ ಒಂದು ಮಾರ್ಕರ್ನಿಂದ ನೀವು ಗ್ಲಾಸ್ ಮಾರ್ಕರ್ ಬರುತ್ತೆ ವೈಟ್ ಕಲರ್, ಆ ಕಲರ್ ಮಾರ್ಕರ್ನಲ್ಲಿ ಒಂದು ಲೈನ್ ಹಾಕ್ಕೊಂಬಿಡಿ. ಚಿಕ್ಕದಾಗಿ ಒಂದು ಲೈನ್, ಇಲ್ಲಾಂದ್ರೆ ಒಂದು ಪಾಯಿಂಟ್, ಒಂದೊಂದು ಡಾಟ್ ಹಾಕ್ಕೊಂಡ್ಬಿಟ್ಟು ಆ ಡಾಟಿಗೆ ಕರೆಕ್ಟಾಗಿ ನೀವು ಈ ಥರ ಹಾಕ್ಕೊಂಡೋದ್ರೆ ಒಂದೇ ಅಳತೆಗೆ ಬರುತ್ತೆ. ಆ ಥರನಾದರೂ ಮಾಡ್ಬೋದು. ಬಿಗಿನರ್ಸ್ಗಂತೂ ತುಂಬ ಈಸಿಯಾಗಿದೆ ಡಿಸೈನು. ನನಗಂತೂ ಪರ್ಸ್ನಲಾಗಿ ತುಂಬ ಇಷ್ಟ ಆಯಿತು. ನೋಡಿ ಎಷ್ಟು ತಿಕ್ಕಾಗಿ ಕಾಣ್ತಾ ಇದೆ. ಇದು ಕಾಣ್ತಾ ಇದೆಯಲ್ಲ, ಈ ಥರ ಕಾಣಬೇಕು. ಏನಿಲ್ಲ, ಜಸ್ಟ್ ಒಂದು ಬೀಡು, ಜಸ್ಟ್ 2 ಹಾಫ್ ಡಬಲ್ ಕ್ರೋಶೆಟ್, 2 ಹಾಫ್ ಡಬಲ್ ಕ್ರೋಶೆಟ್, ಒಂದು ಬೀಡ್ ಲಾಕ್ ಆದಮೇಲೆ ಮತ್ತೆ 2 ಹಾಫ್ ಡಬಲ್ ಕ್ರೋಶೆಟ್ ಹಾಕಿಬಿಟ್ಟು ಒಂದು ಚೈನ್ ಹಾಕಬೇಕು. ಚೈನ್ ಹಾಕಿಬಿಟ್ಟು ಮತ್ತೆ ಹಾಫ್ ಡಬಲ್ ಕ್ರೋಶೆಟ್ನ ಹಾಕ್ಕೊಂಡು ಇದೇ ಥರನೇ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು. ಸ್ಯಾರಿ ಫುಲ್ಲು ನೀವು ನಾನು ಹೇಳಿದ್ನಲ್ಲ, ಒಂದು 3/4 ಗಂಟೆ, ಅರ್ಧ ಗಂಟೆಯಲ್ಲಿ ಹಾಕ್ಬಿಡ್ಬೋದು. ಫಾಸ್ಟಾಗಿ ಹಾಕೋರು. ಬಿಗಿನರ್ಸು ಸ್ವಲ್ಪ ಇವಾಗ ಕಲಿತಾ ಇರೋರು ಒಂದು ಸ್ವಲ್ಪ ನಿಧಾನ ಆಗುತ್ತೆ. ಬಟ್ ಫಾಸ್ಟಾಗಿ ಹಾಕೋರು ಅಂತ ಅರ್ಧ ಗಂಟೆಲಿ ಹಾಕ್ಬಿಟ್ಟು ಕುಚ್ಚನ್ನು ಸಹ ಕಟ್ಟಿ ಕೊಡ್ಬೋದು. ಫಾಸ್ಟಾಗಿ ಅರ್ಜೆಂಟ್ ಬೇಕು ಅನ್ನೋರಿಗೆ ಈ ಡಿಸೈನ್ ನೀವು ಚೂಸ್ ಮಾಡಿಕೊಡ್ಬೋದು. ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಹೊಸ ಥರ ವೀಡಿಯೋಸು
ಅಂದರೆ ಯಾವುದೇ ನಾನು ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ. ನೋಡಿ ಇಲ್ಲಿ 2 ಚೈನ್ ಹಾಕಿದ್ನಲ್ಲ ಅದೇ ಥರ 2 ಚೈನ್ ಹಾಕಿಬಿಟ್ಟು ಡೈರೆಕ್ಟಾಗಿ ಬಟ್ಟೆಗೆ ನಾನು ಇವಾಗ ಲಾಕ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಗ್ಯಾಪ್ ಇರಲಿ ಅಂದ್ಬಿಟ್ಟು ಇವಾಗ ಮತ್ತೆ 4 ಚೈನ್ ಹಾಕಬೇಕು. 4 ಚೈನ್ ಹಾಕಿ ಲಾಕ್ ಮಾಡಬೇಕು. 4 ಚೈನ್ ಹಾಕಿ ಲಾಕ್ ಹಾಕಿಬಿಟ್ಟು ಮತ್ತೆ 2 ಚೈನ್ ಹಾಕಿ ಹಾಗೆ ಲಾಕ್ ಆದರೂ ಮಾಡ್ಬೋದು. ಈ ಥರ ಬೇಡ ಅಂದರೆ ಹಾಗೆ ಡೈರೆಕ್ಟಾಗೇ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಸ್ವಲ್ಪ ಕ್ರಾಸಾಗಿ ನೋಡಿಕೊಂಡು ಸ್ವಲ್ಪ ಲೈಟಾಗಿ ಒಂದು 3 ಚೈನ್ ಅಷ್ಟು ಗ್ಯಾಪ್ನಲ್ಲಿ ನೀವು ಮತ್ತೆ ಹಾಫ್ ಡಬಲ್ ಕ್ರೋಶೆಟ್ನ ಹಾಕಬೇಕು. ಕಂಬ ಹಾಕೋದಕ್ಕೆ ಹೋಗಬೇಡಿ, ಹಾಫ್ ಡಬಲ್ ಕ್ರೋಶೆಟ್ ಹಾಕಿದ್ರೇ ನಮಗೆ ಇದು ಏನು ಬೀಡ್ಸ್ ಹಾಕ್ತೀವಲ್ಲ ಆವಾಗ ಥಿಕ್ನೆಸ್ ಕಾಣುತ್ತೆ. ಆ ಬಟ್ಟೆ ಮೇಲೆ ನಾವು ಸ್ಯಾರಿ ಮೇಲೆ ನಾವು ಯಾವ್ದು ಕಲರ್ ಯೂಸ್ ಮಾಡಿರ್ತೀರೋ ಆ ಕಲರು ಹೈಲೈಟ್ ಆಗಿ ಕಾಣುತ್ತೆ. ಇದನ್ನು ನೀವು ಸೂಜಿಯಿಂದನೂ ಹೊಲ್ಕೋಬೋದು. 8 ಎಳೆ ದಾರ ತೊಗೊಂಡ್ಬಿಟ್ಟು ಸೂಜಿಯಿಂದನೂ ಸ್ಟಿಚ್ ಮಾಡ್ಕೋಬೋದು, ಆ ಥರನೂ ಮಾಡ್ಕೋಬೋದು. ಬಟ್ ನನಗೆ ಸೂಜಿಗಿಂತ ಗಂಟು ಬೀಳೋ ಚಾನ್ಸಸ್ ತುಂಬ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಥರ ತೋರಿಸಿದ್ದೀನಿ. ಇದೇ ಥರ ಲಾಸ್ಟಿಗೆ ನಾನು ಮತ್ತೆ ಎಕ್ಸ್ಟ್ರಾ 4 ಚೈನ್ ಹಾಕಿ ಲಾಕ್ ಮಾಡಿಬಿಟ್ಟು 2 ಚೈನ್ ಎಕ್ಸ್ಟ್ರಾ ಹಾಕಿ ದಾರ ಕಟ್ ಮಾಡಿಬಿಟ್ಟು ಇಷ್ಟೇ ಡಿಸೈನ್ ನಾನು ತೋರಿಸ್ತಾ ಇರೋದು. ತುಂಬ ಸಿಂಪಲ್ಲು, ತುಂಬ ಈಸಿಯಾಗಿದೆ. ಇಲ್ಲಿ ನಾನು ಏನು 4 ಚೈನ್ ಹಾಕಿದ್ನಲ್ಲ ಅಲ್ಲಿ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ. ನೋಡಿ ಕುಚ್ಚು ಕಟ್ಟಿದ್ದೀನಿ, ಎಷ್ಟು ಸಿಂಪಲ್ಲಾಗಿದೆ ಮತ್ತು ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಒಂದೇ ಅಳತೆಗೆ ನಾನು ಹಾಕ್ಕೊಂಡೋಗಿದ್ದೀನಿ, ನೋಡ್ಬೋದು ನೀವು. ಈ ಸೈಜ್ ಏನು ಬರುತ್ತೆ ಎಲ್ಲ ಒಂದೇ ಕಡೆ ನೋಡಿದ್ರೆ ನಿಮಗೇನು ಅನಿಸುತ್ತೆ, ಅದು ಒಂದೇ ಕಡೆಗೆ ಅಷ್ಟೊಂದು ಸರಿ ನಾವು ದಾರ ಹಾಕಿದ್ದೀವಿ ಅಂತ ಅನಿಸುತ್ತೆ. ಬಟ್ ಹಾಫ್ ಡಬಲ್ ಕ್ರೋಶೆಟ್ಗಳನ್ನ ಹಾಕಿಬಿಟ್ಟು ಒಂದು ಬೀಡ್ ಹಾಕಿರೋದು ಅನ್ನೋದೇ ನಮಗೆ ಗೊತ್ತಾಗಲ್ಲ. ಅಷ್ಟು ಚೆನ್ನಾಗಿ ನೀಟ್ ಫಿನಿಶಿಂಗ್ ಬರುತ್ತೆ. ಬ್ಯಾಕ್ ಸೈಡಿಂದ ನೋಡೋಕ್ಕೂ ಈ ಥರ ಕಾಣುತ್ತೆ, ಫ್ರಂಟ್ ಸೈಡಿಂದನೂ ಕಾಣುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ, ಈ ಡಿಸೈನ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದಕ್ಕೆ ನೀವು ಚಾರ್ಜ್ ಮಾಡ್ಬೋದು ಅಂದರೆ 250 ಒಳಗೆ ಚಾರ್ಜ್ ಮಾಡ್ಬೋದು, ಇದಕ್ಕಿಂತ ಜಾಸ್ತಿ ಬೇಡ. 250 200 ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿದರೂ ಪರವಾಗಿಲ್ಲ. ಓಕೆ, ನಾನೇನು ಬೇಜಾರಾಗೋದಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.